ಫ್ರೆಂಡ್ಸ್, ಇವತ್ತು ತಿಂಡಿಗೆ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ಗೆ ನಾನು ಬಾಸ್ಮತಿ ರೈಸನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಈಗ ಬೆಳಗ್ಗೆ ಎದ್ದು ಫ್ರೈಡ್ ರೈಸ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಇವರಿಗೆ ಸ್ಕೂಲಿಗೆ ಬಾಕ್ಸಿಗೆ ಕಟ್ಟೋದಕ್ಕೆ ಸರಿ ಹೋಗುತ್ತೆ. ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ, ಬಾಕ್ಸಿಗೂ ಉಪ್ಪಿಟ್ಟಾಗುತ್ತೆ ಬೇಡ ಅಂತ ಹೇಳಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಇವತ್ತು ಹೋಳಿ ಹುಣ್ಣಿಮೆ ಬೇರೆ, ಸ್ವೀಟ್ ಮಾಡಬೇಕು ಮಧ್ಯಾಹ್ನಕ್ಕೆ. ಹಾಗಾಗಿ ಈಗ ಫ್ರೈಡ್ ರೈಸ್ ಮಾಡಿದ್ರೆ ಅವ್ರು ಬಾಕ್ಸಿಗೆ ತೊಗೊಂಡೋಗ್ತಾರೆ. ಇನ್ನು ಸಂಜೆನೇ ಬರೋದು ಅವರು. ಹಾಗಾಗಿ ಅವ್ರಿಗೆ ಏನಾದರೂ ರೈಸ್ ಐಟಮ್ ಮಾಡಿ ಕಟ್ಟಬೇಕು ಅಂತ ಹೇಳಿದರು. ಫ್ರೆಂಡ್ಸ್, ಕಡಲೆನ ಇದು ಹೋಳಿ ಹುಣ್ಣಿಮೆ ದಿನ ಕಡ್ಲಿ ಹುರಿಬೇಕು. ಅಂದರೆ ಹೊಸ ಕಡ್ಲಿ ಬಂದಿರುತ್ತಲ್ಲ, ಅದರಲ್ಲೇ ಕಡಲೆನ ಹುರಿದು ತಿನ್ನಬೇಕು. ಯಾಕಂದರೆ ಹಲ್ಲು ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಹಳ್ಳಿ ಕಡೆ ಆದರೆ ಏನು ಮಾಡ್ತಾರೆ, ಕಾಮಣ್ಣನ ಸುಡ್ತಾರಲ್ಲ, ಸುಟ್ಟಿರೋ ಬೆಂಕಿನ ತಂದುಬಿಟ್ಟು ಒಲೆ ಹೊತ್ತಿಸಿ ಅದರಲ್ಲಿ ಕಡ್ಲಿ ಹುರಿದು ಫಸ್ಟ್ ಕಡ್ಲಿ ತಿಂತಾರೆ. ಇಲ್ಲಿ ಕಾಮಣ್ಣನ ಬೆಂಕಿ ಎಲ್ಲಿ ತರೋದಕ್ಕಾಗುತ್ತೆ ಹೇಳಿ ಫ್ರೆಂಡ್ಸ್. ಅದಕ್ಕೆ ಕಡ್ಲಿನ ಹುರಿದುಬಿಟ್ಟು ಫಸ್ಟು ಕಡ್ಲಿನ ತಿನ್ನಬೇಕು. ಈ ವರ್ಷದ ಹೊಸ ಕಡ್ಲಿ ಇದು. ಇದನ್ನು ತಿಂದುಬಿಟ್ಟು ಆಮೇಲೆ ಇವತ್ತು ಬೇಳೆಗೆ ಹಾಕಿ ಹೋಳಿಗೆ ಮಾಡ್ತಾರೆ. ಅದು ಕಂಪಲ್ಸರಿ ಪದ್ಧತಿ ಇದೆ ಮಾಡಬೇಕು ಅನ್ನೋದು. ಹಾಗಾಗಿ ನಾನು ಕಡಲೆನ ಹುರಿತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಫ್ರೈಡ್ ರೈಸ್ಗೆ ಅಂಥೇಳಿ ರೈಸ್ಗೆ ಇಟ್ಟಿದ್ದೀನಿ. ಇದು ಬಾಸುಮತಿ ರೈಸ್ ಅಲ್ವಾ, ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಮತ್ತು ಕುಕ್ಕರಲ್ಲಿ ಮಾಡಬಾರ್ದು ಇದನ್ನು, ಈ ಥರ ಸಪ್ರೇಟಾಗಿ ಪಾತ್ರೆಯಲ್ಲೇ ಮಾಡಿಕೊಂಡು ಮಾಡಬೇಕು. ನಾನಿದು ರೈಸ್ ಆಗೋ ಅಷ್ಟರಲ್ಲಿ ಇದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ತರಕಾರಿನ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊತೀನಿ. ಆಯ್ತಾ, ರೆಡಿ ಆಗಿ. ಮತ್ತು ದೇವ್ರಿಗೆ ನಮಸ್ಕಾರ ಮಾಡಲ್ವಾ? ನೀನೇ ಹೇಳಬೇಕು. ಫ್ರೆಂಡ್ಸ್, ನಮ್ಮ ಹುಲಿ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ನಮಸ್ಕಾರ ಮಾಡ್ತೈತೆ. ಸ್ಕೂಲಿಗೆ ರೆಡಿ ಆಗೈತೆ ನೋಡಿ ಫ್ರೆಂಡ್ಸ್. ಆಯ್ತಾ, ಕೈ ಮುಗ್ದು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊ. ಹ್ಯಾಪಿ ಹೋಲಿ ಎಲ್ಲರಿಗೂ ಅಂತ ಹೇಳಿ. ಇಲ್ಲಿ ಹೇಳು ಫೋನ್ಗೆ ಹೇಳು. ಫ್ರೆಂಡ್ಸ್, ಫ್ರೈಡ್ ರೈಸ್ಗೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು, ಹಸಿ ಬಟಾಣಿ ಎಲ್ಲ ಹಾಕ್ತಾರೆ. ನಾನು ಇರೋದು ಇಷ್ಟೇ ತರಕಾರಿ, ಇಷ್ಟರಲ್ಲೇ ಮಾಡ್ತೀನಿ. ಇಷ್ಟೇ ತರಕಾರಿ ಹಾಕಿ ಕೂಡ ಮಾಡಿದರೂ ಚೆನ್ನಾಗಾಗುತ್ತೆ. ಕ್ಯಾರೆಟು, ಬೀನ್ಸು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮೆಟೊ ಸಾಸು, ಸೋಯಾ ಸಾಸ್ ಎಲ್ಲ ಇದೆ. ಅದನ್ನೇ ಹಾಕಿ ಈಗ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಟೈಮ್ ಆಗುತ್ತೆ ಸ್ಕೂಲಿಗೆ ಹೋಗೋದಕ್ಕೆ. ನೀನೇ ಹಚ್ಕೊಳ್ಳೋ ಹೋಲಿ ನೆನ್ನೆ
ಫ್ರೆಂಡ್ಸ್, ಫ್ರೈಡ್ ರೈಸಿಗೆ ರೈಸು ರೆಡಿಯಾಗಿದೆ. ಇಲ್ಲಿ ನೋಡ್ತಿರ್ಬೋದು, ಇಷ್ಟು ಉದುರಾಗಿದ್ರೇ ಫ್ರೈಡ್ ರೈಸ್ ಚೆನ್ನಾಗಾಗೋದು. ಅದರಲ್ಲೂ ಬಾಸುಮತಿ ರೈಸ್ ಅಲ್ವಾ, ಇನ್ನೂ ಚೆನ್ನಾಗಾಗುತ್ತೆ. ಫ್ರೈಡ್ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಬೇಕು ಫ್ರೆಂಡ್ಸ್. ಸ್ವಲ್ಪ ತುಪ್ಪ ಹಾಕ್ತೀನಿ. ಓ ಯಾಕೆ ಯಾವುದಕ್ಕ ಹೊಸದಕ್ಕ ಸ್ವಲ್ಪ ಹಾಕೋದು, ಹಸಿ ಇರಬೇಕಾಗಿ. ಏಯ್, ಹಂಗೆ ಅನ್ಬಾರ್ದು, ಅಕ್ಕ ಅನ್ಬೇಕು. ಇಕ್ಕಿನ ಇದು ಓಪನ್ ಮಾಡ್ತೀನಿ. ಒಂಚೂರು ವೀಡಿಯೋ ಮಾಡಿಕೊಡ್ತೀನಿ ನನಗೆ. ಹಿಂಗೆ ಹಿಡ್ಕೊನಿ, ಫೋನನ್ನು ಹಿಂಗೆ ಹಿಡ್ಕೊ. ನಾನು ಓಪನ್ ಹಿಂಗೆ ಹಿಡ್ಕೊ, ಹಂಗೆ ಹಿಡ್ಕೊ. ಏನು ಮುಟ್ಬೇಡ, ಹಂಗೆ ಹಿಡ್ಕೊ, ಅಷ್ಟೇ ಹಿಡ್ಕೊ, ಏನು ಮಾಡಬೇಡ. ನಂಬರ್ಸ್ ಬರ್ತೈತೆ ಮೇಲೆ ಬರೀ. ನಾನು ನಂಬರೇ ನೋಡ್ತೀನಿ ನಿಂತು. ಇದೊಂದು ಓಪನ್ ಮಾಡಬೇಕಿದ್ರೆ ಅರ್ಜೆಂಟ್ ಬೇಕಿದೆ. ವಿಡಿಯೋ ಮಾಡ್ತಿದ್ದೆ. ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್. ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಯಿತು ನೋಡಿ. ಇದು ಕಂಪಲ್ಸರಿ ಸೋಯಾ ಸಾಸು ಮತ್ತು ಟೊಮ್ಯಾಟೊ ಸಾಸು ಹಾಕಲೇಬೇಕು, ಅಂದರೆ ಟೇಸ್ಟ್ ಆಗುತ್ತೆ. ಇದನ್ನ ಕಲಸಿ ಅವ್ರಿಗೆ ಕೊಡಬೇಕು, ಸ್ಕೂಲಿಗೆ ಟೈಮ್ ಆಗುತ್ತೆ. ಆಗಿದೆ, ಹೇಳಿದನು ಬಿಡಿ. ನಮ್ಮ ಮನೆಯವರು ದೇವ್ರ ಪೂಜೆ ಕೂಡ ಮಾಡಿದ್ರು. ಇವತ್ತು ಹುಣ್ಣಿಮೆ ಪೂಜೆ ಮಾಡಿ ಮುಗಿಸಿದ್ದಾರೆ. ವಾಟರ್ ಮೆಲನ್ ಕಟ್ ಮಾಡುವ ಮೆಣಸಿನ್ಕಾಯಿ ದೊಡ್ಡ ಹಾಕಿದ್ದೀನಿ, ತೆಗೆದಿಡ್ಬೋದು. ತಡ್ಕೊಬಿಟ್ಟ ಸಾಕು. ಇವತ್ತು ಫ್ರೂಟು ಸ್ಕೂಲಿಗೆ. ನೀರಿದೆ ನಿಲ್ಲವಾ? ಅಕ್ಕ ನೀನು ಕೈ ಹೇಳ್ತೀನಿ. ತಿಂದಿಲ್ಲ ಇನ್ನ. ಏನು ಇದು ಅನ್ನ. ಬಿಸ್ನೆಸ್ ಕ್ಲಿಕ್ ಆಗಬೇಕು ನನ್ನ ಅಷ್ಟರಲ್ಲಿ ಹಿಂಗೆ ಪ್ರಾಬ್ಲಮ್ ಬರ್ತಾವೆ. ಇವ್ರದ್ದು ನೀರೆಲ್ಲ ಹೀಗಾಗಿ ಅದು ಬರುತ್ತೆ. ಅಕ್ಕ ನಂಗೆ ಇದು ಎಲ್ಲ ಬೇಡ. ಕ್ಯಾರೆಟ್ ಇಷ್ಟ. ಇನ್ನೊಂದು ಆತ ಬೇರೆ ಆಯ್ತು. ಬಿಟ್ಟು ಬರ್ಬೇಕು ನೀವು ಬೇರೆ ಕಡೆಯಿಂದ. ಇಲ್ಲಾರು ತವ್ರ ಕಲ್ಲಂಗಡಿ ತಿನ್ಬೇಕಲ್ಲ ಇನ್ನ. ಪಪ್ಪ ಇಲ್ಲಾರು ಬಾಟಲ್ ಟೈಟಾಗಿ ಮುಚ್ಚಬೇಕು ನೀರು ಕುಡಿದ್ಮೇಲೆ, ಸರಿನಾ?
ಜಿಪ್ಪನ್ನು ಅಷ್ಟೇ ಟೈಟಾಗಿ ಹಾಕೋಬೇಕು. 3 ದಿನ ಬಂದು ಯಾಕೆ ಹೇಳಿ, ಹುಷಾರಿಲ್ವಾ ಅವನಿಗೆ? ಏನಾಗಿದೆಯಂತೆ? ಬ್ಯಾಗ್ ತೊಗೊಂಬೋಗಿ ಸ್ಕೂಲ್ದು. ಪ್ಯಾಂಟ್ ಹಾಕೋಬೇಕಿತ್ತು. ಹೋಗಿ ಎಲ್ಲೋ ಬ್ಯಾಗ್ ತಗೋ, ಪಪ್ಪ ಬರ್ತಾರೆ ಈಗಲ್ಲಿ. ನಾನೇ ಬಿಟ್ಟು ಬರಲ್ಲ, ಇಲ್ಲ ಅಂದರೆ ನಾ ಬಿಟ್ಟು ಬರ್ತೀನಿ, ತಗೋ. ಹಿಡ್ಕೊ, ಹಿಡಿ. ಬೇಡ. ತಲೆ ಬಾಸ್ತೀನಿ ಬೈಲಿ ಇನ್ನೊಮ್ಮೆ. ನೋಡಲ್ಲ ಹೆಂಗೆ ಮಾಡ್ಕೊಂಡಿದ್ದೆ ತಲೆ ಮೇಲೆತ್ತೋ. ಮತ್ತೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಹಾಳಾಗತ್ತದು ಗಾಳಿ. ಹೋಗಿ ಸರಿ, ಬ್ಯಾಗ್ ತಗೋ. ಅಲ್ಲಿ ಪಪ್ಪ ಬರ್ತಾರೆ. ಹ್ಞೂ, ಚೆನ್ನಾಗಿದೆ. ಬಾಯ್. ನೋಡು, ಇನ್ನೇನೂ ಹಾಕಿಲ್ಲ ನಾನು, ವಾಟರ್ ಮೆಲನ್ ಅಷ್ಟೇ. ವಾಟರ್ ಮೆಲನ್ ಅಷ್ಟೇನಾ? ವಾಟರ್ ಮೆಲನ್ ಅಷ್ಟೇನಾ? ಪಪ್ಪ ಫೋನ್ ಮಾಡಿದ್ರು, ನೋಡಿ ಹೋಗು, ನಡಿ. ಮಮ್ಮಿ ಹ್ಞೂ, ನೋಡು, ಬಾಯ್. ವಾಟರ್ ಮೆಲನ್ ಹ್ಞೂ ಅಷ್ಟೇ ಹಾಕಿದೆ. ಹ್ಞೂ, ನಡಿ. ಬಾಯ್ 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 ಅಕ್ಕ. ಬಾಯ್ ಬಾಯ್. ಬಾಯ್ ಅಮ್ಮ. ಹ್ಞೂ, ನಡಿ ಬೇಗ, ಅಲ್ಲಿ ನಿಂತವ್ರೆ. ಬಾಯ್ ಫ್ರೆಂಡ್ಸ್. ನಾನು ಊಟಕ್ಕೆ ಅಂತ ಹೇಳಿ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಈಗ. ಇದರಲ್ಲಿ ಕಡಲೆಬೇಳೆ ಪಾಯಸ ಮಾಡಿದ್ದೀನಿ ಫ್ರೆಂಡ್ಸ್. ಹೋಳಿಗೆ ಮಾಡಬೇಕಿತ್ತು ಆ್ಯಕ್ಚುಲಿ ಇವತ್ತು. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ, ನಾನು ಒಬ್ಬಳೇ. ಹಾಗಾಗಿ ಕಡಲೆಬೇಳೆ ಪಾಯಸನ ಮಾಡಿ, ಅದೇ ಹೋಳಿಗೆ ಮಾಡೋ ಬೇಳೆನೇ ಕಡಲೆಬೇಳೆ ಪಾಯಸನ ಮಾಡಿದ್ದೀನಿ. ನಮ್ಮ ಮನೇಲಿ ಸ್ವೀಟ್ ಅಷ್ಟಕ್ಕಷ್ಟೇ. ನಮ್ಮ ಮನೆಯವರು ಮಾಡಬೇಡ ಸುಮ್ಮನೆ, ಏನಕ್ಕೆ ಹೋಳಿಗೆ ಮಾಡ್ತೀಯಾ, ತಿನ್ನೋ ಒಂದೊಂದು ಹೋಳಿಗೆಗೆ ಸುಮ್ಮನೆ ಒಂದು ದಿನ ಕಷ್ಟ ಆಗ್ಬಿಡ್ತೀಯ ಅಂತ ಬೇಡ ಅಂದರು. ಈ ಕುಕ್ಕರಲ್ಲಿ ಅನ್ನ ಮಾಡಿದ್ದೀನಿ. ಅನ್ನಕ್ಕೆ ಅಂತ ಹೇಳಿ ಸಾಂಬಾರು ಮಾಡಿದ್ದೀನಿ, ಸೊಪ್ಪು ಸಾಂಬಾರು ಇದು. ಅನ್ನಕ್ಕೆ ಸೊಪ್ಪು ಸಾಂಬಾರು, ಹಾಗೆ ಬಿಸಿಲಲ್ವಾ ಮಜ್ಜಿಗೆನ ಮಾಡಿದ್ದೀನಿ. ಒಂದು ಪಾತ್ರೆ ಮಜ್ಜಿಗೆ ಮಾಡಿದ್ದೀನಿ. ಊಟ ಆದಮೇಲೆ ಕುಡಿಯೋಕ್ಕೆ ಬರುತ್ತೆ, ಇಲ್ಲ ಅನ್ನ ಮಜ್ಜಿಗೆ ಊಟ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಮಾಡಿದ್ದೀನಿ. ಇದಿಷ್ಟ ಆಗಿದೆ. ಅದಾದಮೇಲೆ ಈಗ ದೇವರಿಗೆ ನೈವೇದ್ಯ ಮಾಡಬೇಕು. ಫಸ್ಟು ಪಾಯಸ ಮಾಡಿದ್ದೀನಲ್ವ, ಅದನ್ನು ನೈವೇದ್ಯ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಊಟ ಮಾಡಬೇಕು. ಹೋಲಿ ಗೊತ್ತಿಲ್ಲ ಫ್ರೆಂಡ್ಸ್, ಇನ್ನು ನಮ್ಮ ಮನೆಯವರು ಹೋಲಿ ಕಲರ್ ಹಾಕಿದಾರಂತ ಅಂಗಡಿ ಹತ್ರ. ಜನ ಗೊತ್ತಿಲ್ಲ, ಅವ್ರು ಏನು ಹೆಂಗಾಗಿ ಬರ್ತಾರೋ ಏನೋ ಗೊತ್ತಿಲ್ಲ. ನಮ್ಮ ವಸಿಷ್ಠನು ಹೋಲಿ ಆಡಬೇಕು ಅಂತ ಹೇಳಿ ಹೋಲಿ ತರಿಸ್ಕೊಂಡು ಇಟ್ಕೊಂಡಿದ್ದಾನೆ ಫ್ರೆಂಡ್ಸ್. ನೆನ್ನೆನೇ ತರಿಸ್ಕೊಂಡಿದ್ದಾನೆ. ಒಂದು ಎಲ್ಲೋ, ಒಂದು ಗ್ರೀನ್ ಕಲರ್. ಡಲ್ ಇದೆ ಕಲರ್, ಸ್ವಲ್ಪ ಡಾರ್ಕ್ ಇಲ್ಲ. 2 ಕಲರ್ ತರಿಸಿ ಇಟ್ಕೊಂಡಿದ್ದಾನೆ. ಈ ಸ್ಕೂಲಿಂದ ಬಂದ ತಕ್ಷಣ ಅವನು ಹೋಲಿ ಆಡ್ತೀನಿ ಅಂತ ಹೇಳಿದ್ದಾನೆ. ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ ಹೇಳಿ. ಅವನು 2 ಕಲರ್ ಮಾತ್ರ ತರಿಸ್ಕೊಂಡಿದ್ದಾನೆ. ಟೈಮ್ ಬಂದು 1:15 ಆಗ್ತಾ ಬಂತು. ಆಗ ನಮ್ಮ ಅಸಿಸ್ಟೆಂಟ್ ಸ್ಕೂಲ್ ಬಿಡೋ ಟೈಮು. ಹೋಗಿ ಅವನ್ನ ಫಸ್ಟು ಸ್ಕೂಲಿಂದ ಕರ್ಕೊಂಡು ಬರಬೇಕು. ಕಾಲು ಮುಖ ತೊಳ್ಕೊ ಫಸ್ಟು. ಫ್ರೆಂಡ್ಸ್, ಅಸಿಸ್ಟೆಂಟ್ ಕರ್ಕೊಂಬಂದೆ. ಸ್ಕೂಲಲ್ಲಿ ನೋಡಿ, ಅಸಿಸ್ಟೆಂಟ್ಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ಇದೊಂದು ಜಾಮಿಟ್ರಿ ಕೊಟ್ಟಿದ್ದಾರೆ, ರಿಟರ್ನ್ ಗಿಫ್ಟು ಸ್ಕೂಲಲ್ಲಿ. ಅದರಲ್ಲಿ ಶಾರ್ಪ್ನರು, ಎರೇಸರು, ಒಂದು ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸ್ ಕೊಟ್ಟಿದ್ದಾರೆ. ಮತ್ತು ಇದು ಒಂದು ಸೆಟ್ ಕೊಟ್ಟಿದ್ದಾರೆ. ಇದು ಸ್ಕೂಲಲ್ಲಿ ಹಾಗೆ ಫ್ರೆಂಡ್ಸ್, ಯಾವುದಾದ್ರೂ ಬರ್ತ್ಡೇ ಇದ್ದರೆ ಈ ಥರ ಮಕ್ಕಳಿಗೆ ರಿಟರ್ನ್ ಗಿಫ್ಟು ಕೊಡ್ತಾರೆ. ನಾವು ಅಸಿಸ್ಟೆಂಟ್ ಕೊಡಿಸಿದ್ವಿ. ಇವರಿಗೆ ಮಾಂಟೆಸರಿ ಮುಗಿಯೋವರೆಗೂ ಪೆನ್ಸಿಲಿಂದ ಕೊರತೆ ಇರಲ್ಲ. ಒಂದು ತಿಂಗಳಲ್ಲಿ ಒಂದು 5-6 ಮಕ್ಕಳದಾರ ಬರ್ತಡೇ ಇರುತ್ತೆ. ಮತ್ತು ನಿನ್ನೆನೂ ಒಂದು ಬರ್ತಡೇ ಇದ್ದು ಕೊಟ್ಟಿದ್ದಾರೆ ಗಿಫ್ಟು. ಇವತ್ತು ಇದೆರಡು ಕೊಟ್ಟಿದ್ದಾರೆ. ಈಗ ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ದಾನೆ. ಊಟ ಮಾಡಿಸ್ಬೇಕು ಅವನಿಗೆ. ವಸಿಷ್ಠ, ಬಟ್ಟೆ ಚೇಂಜ್ ಮಾಡಿಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಡು ಆಟ ಆಡೋಕ್ಕೆ ಹೋಗ್ಬೇಕು ತಾನೆ. ನೋಡಿ ಫ್ರೆಂಡ್ಸ್, ನೆನ್ನೆ ಈ ಸ್ಕೇಲ್ ಕೊಟ್ಟಿದ್ದಾರೆ. ನೆನ್ನೆ ಇದು ಈ ಸ್ಕೇಲ್, ಪಜಲ್ ಸ್ಕೇಲ್ ಕೊಟ್ಟಿದ್ದಾರೆ. ಈ ಥರ ಪಜಲ್ ಸ್ಕೇಲ್.
ಕ್ಯಾಮ್ರಾ ಹಿಂಗ್ಯಾಕೆ ಆಡುತ್ತಾನ ಇದು. ಬಾ ಬಟ್ಟೆ ಕಳಿ, ಫಸ್ಟು ಬಟ್ಟೆ ಕಳೆದು ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡು. ಬಾಕ್ಸ್ ಖಾಲಿ. ಹೋಲಿ ಹಚ್ಕೋತೀಯಾ? ಹ್ಞೂ, ಹಳೆ ಬಟ್ಟೆ ಹಾಕ್ಲಂಗಾದ್ರೆ ಹಳೆ ಬಟ್ಟೆ ಹಾಕೋ, ಹೋಲಿ ಹಚ್ಕೊಂಡು ಆಮೇಲೆ ಕಳೆದು ಇನ್ನೊಂದ್ಸಲ ಸ್ನಾನ ಮಾಡುವಂತೆ. ಪಪ್ಪಂಗೂ ಹೋಲಿ ಹಾಕಿದಾರಂತೆ, ಬರ್ತಾರೆ ಮನೆಗೆ. ಕಳಿ ಮತ್ತೆ. ಹ್ಞೂ, ಪಿಂಕ್ ಹಾಕಿದ್ದಾರೆ ನಿಮ್ಮ ಅಪ್ಪಂಗೆ, ಫುಲ್ ಪಿಂಕ್ ಕಲರ್. ಹ್ಞೂ ಕಳಿ ಕಳಿ, ಬೇಗ ಕಳಿ. ಮಜ್ಜಿಗೆ ಕುಡಿತೀಯ? ಹಾಕ್ಕೊಡ್ಲಾ? ಹ್ಞೂ, ಮತ್ತೇನು ಬೇಕು? ವಾಟರ್ ಮೆಲನ್ ಖಾಲಿ. ಹೊಟ್ಟೆ ಬೇರೆ ಬರ್ತದೆ. ನೀನು ಆ ಹೋಲಿ ಆಡಿದ್ಮೇಲೆ ಬಟ್ಟೆನ ಎಸಿದ್ದೆ ಆಯ್ತಾ? ನಿಂಗೆ ಬೇಕೇನೋ ಕೊಡ್ಲಾ? ಬೇಡಪ್ಪ, ಯಾಕಪ್ಪ ಮಾತಾಡ್ತಾರೆ. ನೋಡ್ಕೊಂಡ್ಬಂದು ಬೇಗ ಮಾಡಿ ಹೊರಗೆ ಆಟ ಆಡಿ. ಹಚ್ಚ. ಹ್ಞೂ ಹ್ಞೂ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಆಡೋಗ್ರಿ ಆಮೇಲೆ ಮತ್ತೆ ಇನ್ನೂ ಹಾಕ್ಕೊಂಬರ್ತೀನಿ. ಇದಾದ್ಮೇಲೆ ಇನ್ಮೇಲೆ ಮತ್ತೆ ಇಷ್ಟ ಹಾಕೋರಲ್ಲ ಈಗ. ಹಾಂ, ಜಾರ್ ಬೇಡ, ಸಾಕು, ಆಟ ಆಡ. ಜರದ್ರೆ ಬೈರಿ, ರಾತ್ರಿ ಕೈಕಾಲು ನೋವು ಅಂತಂದು ಅಳ್ತಾನೆ ಇಲ್ಲಿ ಮನೇಲಿ ಅಂತಂದು. ಋತ್ವಿಕ್ ನಿಮ್ಮ ಅಜ್ಜಿಗೆ ಹೇಳ, ಸ್ವೀಟ್ ಹಾಕ್ಕೊಡ್ಲಾ? ಸ್ವೀಟ್ ತಿಂತೀಯ? ಥ್ಯಾಂಕ್ ಯು. ವಸಿಷ್ಠ, ನೀ ಮತ್ತೆ ಕಲರ್ ಬಟ್ಟೆ ಗಿಟ್ಟೆಗೆಲ್ಲರ ಹಚ್ಬೇಡ, ಒರೆಸ್ಕೋಬೇಡ, ಹಂಗೆ ಇರ್ಬೇಕದು. ಹ್ಞೂ ಇದೇ ಹಾಕೊಂಡು ಟಿ ಶರ್ಟ್ ಇಲ್ಲ. ಚಾಕ್ಲೇಟ್ ನೋಡಿ ಫ್ರೆಂಡ್ಸ್, ಅವ್ರು ಈಗ ಹೋಲಿ ಆಡಿ ಬಂದಾರೆ. ಟೈಮ್ ಬಂದು ಈಗ 4 ಗಂಟೆ ಆಯಿತು. ಅವ್ರ ಅಂಗಡಿಗೆ ಹೋಗಿದ್ರು, ಅವಾಗ ಅವ್ರಿಗೆ ಹೋಲಿ ಹಾಕಿದ್ದಾರೆ. ಹಂಗಾಗಿ ಇವರು ಸ್ನಾನಕ್ಕೆ ಮನೆಗೆ ಬಂದಾರೆ. ಈಗ ಸ್ನಾನ ಮಾಡಿ ಮತ್ತೆ ಹೋಗ್ತಾರೆ. ಹಿಂಗಿದೆ ನೋಡಿ ಫ್ರೆಂಡ್ಸ್ ಹೋಲಿ. ಅವ್ರ ಮುಖ ನೋಡಿ, ನಮ್ಮ ಮುಖ ನೋಡಿ. ಹೋಲಿ ಹಚ್ತಾರಂತೆ. ಹ್ಯಾಪಿ ಹೋಲಿ ಅಂತ ವಿಶ್ ಮಾಡ್ಬೇಕು. ಋತ್ವಿಕ್ ಅವನು ಆಟ ಆಡಿ ಬಟ್ಟೆ ಚೇಂಜ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ನಿಂತಾನೆ.